ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಿದ್ದೀನಿ. ನಾವಿವತ್ತು ಬಂದಿದ್ದೀವಿ ಬೊಮ್ಮರಾಜಪಲ್ಲಿ ಅಂದರೆ ಆಂಧ್ರ. ಯಾಕಪ್ಪ ಅಂತಂದರೆ ಇಲ್ಲಿ ಬಂದು ಕಾಲಭೈರೇಶ್ವರ ಟೆಂಪಲ್ ಇದೆ. ಸೊ ಇವತ್ತು ಅಕ್ಕವರೆಲ್ಲ ಬಂದಿದ್ರು, ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಇಲ್ಲಿಗೆ ಬಂದಿದ್ದೀವಿ. ನೋಡಬೇಕು, ಹೋಮ ಎಲ್ಲ ಸ್ಟಾರ್ಟ್ ಆಗುತ್ತೆ, ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇಲ್ಲೆಲ್ಲ ಕುಂಬಳಕಾಯಿ ಇದ್ದು ಅಂದರೆ ಬೂದು ಕುಂಬಳಕಾಯಲ್ಲಿ ಎಲ್ಲನೂ ದೀಪ ಹಚ್ತಿದ್ದಾರೆ. ಬೊಮ್ಮರಾಜಪಲ್ಲಿ ಹೋಮ ಸ್ಟಾರ್ಟ್ ಆಗುತ್ತೆ, ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇದೇ ಫಸ್ಟ್ ಟೈಮ್ ಬಂದಿರೋದಲ್ವ, ಸೊ ಗೊತ್ತಿಲ್ಲ. ಇಲ್ಲೆಲ್ಲ ಕಲಶ ಎಲ್ಲ ಇಟ್ಟು ರೆಡಿ ಮಾಡಿದ್ದಾರೆ ದೇವ್ರನ್ನ. ಸೊ ನೋಡಬೇಕು, ಫಸ್ಟ್ ಟೈಮ್ ಬಂದಿದ್ದೀವಿ, ಹೇಗಿರುತ್ತೆ ಪೂಜೆ ಅಂತ ನೋಡಬೇಕು. ಎಲ್ಲ ಕಡೆನೂ ಕುಂಬಳಕಾಯಿ ದೀಪಗಳಾದರೆ ಹಚ್ತಾ ಇದ್ದಾರೆ, ತುಂಬ ಒಳ್ಳೆಯದು ಅಂತ ಹೇಳಿ. ಇನ್ನೂ ಬರ್ತಾ ಬರ್ತಾ ಜನ ಜಾಸ್ತಿ ಆಗ್ತಾರೆ ಅನಿಸುತ್ತೆ. ಈಗ ಇಷ್ಟು ಜನ ಇದ್ದಾರೆ ಈಗ. ಸೊ ನಾವು ಕೂಡ ಕುಂಬಳಕಾಯಿ ದೀಪ ಹಚ್ಚೋಣ ಅಂತ ಎಲ್ಲ ತೊಗೊಂಡಿದ್ದೀವಿ. ಕುಂಬಳಕಾಯಿ ಒಂದು ಬ್ಯಾಲೆನ್ಸ್ ಇದೆ. ಸೊ ಈಗ ದೇವ್ರ ಹತ್ರ ಕುಂಬಳಕಾಯಿ ದೀಪನ ಹಚ್ಚಬೇಕು. ದೀಪ ಹಂಚೋದಕ್ಕೆ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಈಗ ಪ್ರದಕ್ಷಿಣೆ ಮಾಡಿ ಅದಾದಮೇಲೆ ದೀಪಕ್ಕೆ ರೆಡಿ ಮಾಡ್ಕೊಳ್ಬೇಕು. ಗುರವೇ ಸರ್ವಲೋಕಾನಾಂ ವಿಸಜೆ ಭವರೋಗಿಣಾಂ ನಿಜಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸ್ವಕರ್ತಾ ಇವ ಸಂವೃತ್ತೋ ಭಾಗರ್ತಾ ವ್ರತವತ್ತಯೇ ಜಗದಕ್ಷಿತರೋ ವಂದೇ ಪಾರ್ವತೇ ಪರಮೇಶ್ವರೋ. ವ್ಯೋಮಯೋ ಮಾಯ ವಿದ್ಮಹೇ ಸೂಕ್ಷ್ಮ ಸೂಕ್ಷ್ಮಾಯ ಧೀಮಹಿ ತನ್ನೋ ಶಿವ ಪ್ರಚೋದಯಾತ್. ಗಣಾಂಬಿಕಾಯ ವಿದ್ಮಹೇ शुभकरणाम् एवं गुणाम् विशेषणाम् विशिष्टायाम् अस्याम् शुभदिवम् अस्य यजमानस्य गोत्रोद्भवस्य हरदराळगोत्रोद्भवस्य श्रीरामरसचान्द्रामदेवस्याम् करपत्नेकान्तायाम् नाम अस्य यजमानस्य गोत्रोद्भवस्य ಫೋಟೋ ಚೆನ್ನಾಗಿ ಬಂದಿಲ್ವಂತೆ. ಫೋಟೋ ಒಂದು ಚೆನ್ನಾಗಿ ತೆಗಿಬೇಕು. ಈಗಾದ್ರೆ ಯಾಗ ಆಗ್ತಿದೆ. ಸೊ ಈಗ ಎಲ್ಲ ದೀಪ ಅಂಟಿಸಿ ಹೊರಗಡೆ ಬಂದಿದ್ದೀವಿ. ನಮಗೆ ಇಲ್ಲಿ ಕುಂಬಳಕಾಯಿ ಮತ್ತು ದೇವ್ರಿಗೆ ದೀಪ ಅಂಟಿಸ್ಲಿಕ್ಕೆ ಏನೇನು ಸಾಮಗ್ರಿ ಬೇಕೋ ಎಲ್ಲ ಇಲ್ಲೇ ಸಿಗತ್ತೆ. ಈಗೆಲ್ಲ ಫೋಟೋ ಸೆಷನ್ ಮುಗಿಸ್ಕೊಂಡಿದ್ದಾಯಿತು. ಲಿಲ್ಲಿ ಅಕ್ಕ ಇವಳು ಫೋಟೋ ಸರಿಯಾಗಿ ಬಂದಿಲ್ಲ, ಲಿಪ್ಸ್ಟಿಕ್ ಹಾಕಿಲ್ಲ ಅಂತ. ಎಲ್ಲೇ ನೋಡ್ಸ, ಇಲ್ಲಿ ಲಿಪ್ಸ್ಟಿಕ್ ಹಾಕಿಲ್ಲ ಅಂತ ಅವಾಗಿಂದ ಫೋಟೋ ಚೆನ್ನಾಗಿ ಬರ್ತಿಲ್ಲ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾಳೆ. ಲಿಪ್ಸ್ಟಿಕ್ ಹಾಕಿಲ್ಲ ಆಯ್ತು ಎಲ್ಲ. ಏನಕ್ಕೆ ನೇಮ್ ಡೇಟ್ ಆಫ್ ಬರ್ತ್ ಟೈಮ್ ಪ್ಲೇಸ್ ಬೇಕು, ನಕ್ಷತ್ರ ರಾಶಿ ಬೇಡ, ಪ್ಲೇಸ್ ಬೇಕು. ಎಲ್ಲಿ ಯಾವ ಪ್ಲೇಸ್ ಅಂತ? ಹಾಂ, ಎಲ್ಲರದು ಬೆಂಗಳೂರಿನ. ನಂದು ಮುಳ್ಬಾಗಲ್. ನಿಂದು ಡೀಟೇಲ್ ಕಳಿಸು. ಹೌದಾ, ನಿಂದು ಡೀಟೇಲ್ ಕಳಿಸು. ಬೆಂಗಳೂರು ಯಾರಿಗೆ ಕಳಿಸ್ಬೇಕು ಇವಾಗ ಡೀಟೇಲ್ಸ್? ನನಗೆ ನಂಬರ್ ಕೊಡ್ತೀನಿ, ಅವ್ರಿಗೆ ಕಳಿಸು. ಹೌದಾ, ಸರಿ ಹಾಗಾದ್ರೆ ಕೆಲಸ ಬೇಗ ಸ್ವಾಮೀಜಿ ಇದ್ದಾರೆ. ಹಾಂ ಸರಿ.
ಕೆಲವೊಂದು ಸಂದರ್ಭಗಳಲ್ಲಿ ಇವರು ಅಡುಗೆನವ್ರು ಬಂದು ಮಾಡ್ತಾರೆ, ಬಾಕಿ ಟೈಮು ಅಮ್ಮನೇ ಮಾಡ್ತಾರೆ. ಅವರು ಇಲ್ಲಿದ್ರಲ್ಲ ನಿಮ್ಮ ಹತ್ರ ಮಾತಾಡ್ತಿದ್ರು ಅವರು. ಇವಳು ನೋಡ್ರಿ ಸ್ಯಾರಿ ಅವಾಗಲೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಡ್ರೆಸ್ಸಲ್ಲಿ. ಲಿಪ್ಸ್ಟಿಕ್ ಹಾಕ್ಕೊಂಡೇನೆ ನೋಡಿ, ಶೋ ಹಿಯರ್. ಲಿಪ್ಸ್ಟಿಕ್ ಕೂಡ ಹಾಕೊಂಡ್ಬಿಟ್ಟಿದ್ದಾಳೆ. ಬೆಳಗ್ಗೆಯಿಂದ ಫೀಲ್ ಆಗ್ತಾ ಇಲ್ಲ ಲಿಪ್ಸ್ಟಿಕ್ ಕೊಟ್ಟೋಗಿದೆ ಅಂತ. ನನ್ನ ಕೈಲಿ ಆಗಿಲ್ಲ. ಲಿಲಿ ಅಕ್ಕ ಕೂಡ ನನ್ನ ಡ್ರೆಸ್ ಅವಾಗಲೇ ಚೇಂಜ್ ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಯಾಕೆ ಏನೇ ಅಲ್ಲ, ನಾವು ಬೆಳಗ್ಗೆ ಬಂದು ತಂಗಳ ಮುಖ ಹಾಕ್ಕೊಂಡು ಕೂತಿದ್ದೀವಿ. ಇಲ್ಲಿ ನೋಡಿ ಫ್ರೆಶ್ ಆಗಿ ಹೋಗ್ಬಿಟ್ಟು ಬಂದು ಮುಖಕ್ಕೆ ಮಾಯಿಶ್ಚರೈಸರು, ಲಿಪ್ಸ್ಟಿಕ್ಕು, ಇವಳು ಹೈಡ್ ಮಾಡ್ಕೊಂಡಿದ್ದಾಳೆ ಫೇಸ್. ಎಲ್ಲೇ ಒಂದು ಸ್ವಲ್ಪ ಟರ್ನ್ ಫೇಸ್ ಟರ್ನ್ ಮಾಡಿ ಇಲ್ಲಿ ನೋಡಿ, ಪರವಾಗಿಲ್ಲ. ಅವಳು ಕೂಡ ಹೋಗ್ಬಿಟ್ಟು ಬಂದು ಲಿಪ್ಸ್ಟಿಕ್ ಎಲ್ಲ ಜೋರಾಗಿ ಹಾಕ್ಕೊಂಡು ನೋಡಿ ರೆಡಿ ಆಗ್ತಾ ಇದ್ದಾಳೆ. ಇಲ್ಲಿ ನೋಡಿ, ನಾನು ಲಕ್ಷ್ಮಿ ಮಾತ್ರ ಹಾಗೆ ಇದ್ದೀವಿ ಬೆಳಗ್ಗೆ ಬಂದವರು. ನಾವಾ ಹೀರೋಯಿನ್ಗಳಲ್ಲ, ಲೇಸಿ ಫೆಲ್ಲೋಸ್ ಅಂತ ಹೇಳಿ ಒಪ್ಕೊಳ್ತೀವಿ, ಅದಕ್ಕೆ ಒಪ್ಕೊಳ್ತೀವಿ ನಾವು. ನಮ್ಮನ್ನ ಯಾರಾದರೂ ಬ್ಯೂಟಿಷಿಯನ್ ಅಂತ ಕರೀತಾರ, ಲಕ್ಷ್ಮಿ ಹೋಗ್ಲಿ. ನಾವು ಪಾರ್ಲರ್ ಇದೆ, ಕಣ್ಣು ತೆಗೆಯೋದೇ ಇಲ್ಲ. ಸೊ ಗಾಯ್ಸ್, ಈಗ ಇನ್ನೊಂದ್ಸಲ ಹೋಮ ಇದೆ. ಬೆಳಗ್ಗೆ ಒಂದು ಹೋಮ ಇತ್ತು ಆ್ಯಂಡ್ ಈಗ ಇನ್ನೊಂದು ಹೋಮ ಇದೆ. ಸೊ ಹಾಗಾಗಿ ಬೆಳಗ್ಗೆ ಬಂದವರು ಇದುವರೆಗೂ ಪೇಷನ್ಸ್ ಇವಾಗಿ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಈಗ ಹೋಮ ಇದೆ, ಅದನ್ನ ಅಟೆಂಡ್ ಮಾಡಿ ಮತ್ತೆ ರಿಟರ್ನ್ ಆಗೋದು. ಸೊ ನೋಡ್ಬೇಕು ಹೋಮ ಹೇಗಾಗತ್ತೆ ಅಂತ. ఎండుమిరపకాయలు ఎవరైనా దిష్టి తీసుకుంటే ఇక్కడ బొట్టు ఉంది, బొట్టులో మాత్రమే ఎండుమిరపకాయలు వేయవలను. మీరెవరో హోమంలోకి ఎండుమిరపకాయలు వేయరాదు. ಇನ್ನು ನಾವು ಬೆಳಗ್ಗೆಯಿಂದ ಪೂಜೆಯಲ್ಲಿ ಭಾಗಿಯಾಗಿದ್ದು ಹಾಗೆ ಸೇವೆಯನ್ನು ಸಲ್ಲಿಸಿದ್ದು, ಕೊನೆಯದಾಗಿ ರಾತ್ರಿ ಈ ಪೂರ್ಣಾವತಿಯನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿದರೆ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅನ್ನೋದು ದೇವಸ್ಥಾನದ ಪ್ರತೀತಿ. ಓಂ ನರಃ ಓಂ ಪೂರ್ಣಾಹುತಿ ಮುಕ್ತಮಾಂ ದುಹೈ ವೈ ಪೂರ್ಣಾಹುತಿ ಮುಕ್ತಮಾಂ ಪೂರ್ಣಾಹುತಿ ಮುಕ್ತಮಾಂ ಸರ್ವೈ ವೈ ಪೂರ್ಣಾಹುತಿ ಮುಕ್ತಮಾಂ ಪೂರ್ಣಾಹುತಿ ಮುಹೂರ್ತವ ಶುಭ ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಓಂ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಗೈಸ್, ಈಗ ತಾನೇ ಒಂದು ಮುಸ್ಲಿಂ ಫ್ಯಾಮಿಲಿ ಬಂದ್ಕೋಯ್ತು. ಕೂಷ್ಮಾಂಡ ದೀಪನ ಹಚ್ಲಿಕ್ಕೆ ಹೋದ್ರು. ಅವ್ರನ್ನೆಲ್ಲ ನೋಡಿದಾಗ ಅನಿಸುತ್ತೆ, ಹೌದು ಖಂಡಿತ ಈ ದೇವಸ್ಥಾನಕ್ಕೆ ಬಂದು ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಸಂಕಲ್ಪ ಮಾಡಿಕೊಂಡ್ರೆ ನೆರವೇರುತ್ತೆ ಅಂತ ಹೇಳಿ ಅವ್ರನ್ನ ನೋಡಿದ ಮೇಲೆ ನನಗೆ ಅರ್ಥ ಆಯಿತು. ಸೊ ಎಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ಇನ್ನೂ ಇದುವರೆಗೂ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿಲ್ಲ ಅಂತಂದರೆ ಖಂಡಿತವಾಗ್ಲೂ ಬಂದು ಒಂದ್ಸಲ ಭೇಟಿ ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.